ಒಂದು ವಿಶೇಷವಾದ ಗುಹಾಂತರ ದೇವಾಲಯ, ಹಾಗೆ ಅದ್ಭುತವಾದ ಸನ್ಸೆಟ್. ಇದನ್ನ ನೋಡ್ಕೊಂಡು ಬರ್ಬೇಕಾದ್ರೆ ನನ್ ಬೈಕ್ ಕಳ್ತನ ಆಗೋದ್ರಲ್ಲಿತ್ತು. ಬೆಳಿಗ್ಗೆ ರಾಮನಗರದಲ್ಲಿರೋ ರಾಮದೇವ್ರ ಬೆಟ್ಟಕ್ಕೆ ಹೋಗಿ ಸಂಜೆ ಮತ್ತೆ ಯಾವ ಬೆಟ್ಟದಿಂದ ಸನ್ಸೆಟ್ ನೋಡೋಣ ಅಂತ ಹುಡುಕ್ಬೇಕಾದ್ರೆ ಸಿಕ್ಕಿದ್ದೆ ಯತಿರಾಜ ಸ್ವಾಮಿ ಬೆಟ್ಟ. ಇಲ್ಲಿಂದ ಟ್ರೆಕ್ ಮಾಡ್ಬೇಕು, ಜಾಸ್ತಿ ದೂರ ಇಲ್ಲ ಆಯ್ತಾ, ಈಸಿ ಟ್ರೆಕ್ ಇದು. ರಾಮನಗರದಿಂದ ಬರೀ 10 ಕಿಲೋಮೀಟರ್ ದೂರದಲ್ಲಿತ್ತು. ಇಲ್ಲೊಂದು ಹೊಸ ಪರಿಚಯ ಇತ್ತು, ಹಾರಿ ಒಂದಷ್ಟು ಕೊಂಡಾಟ ಮಾಡಿ ಹೋಯ್ತು. ಬೆಟ್ಟ ನೋಡಕ್ ಹೋದಾಗ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ಸಿಲ್ಲ, ಆದ್ರೆ ಬೆಟ್ಟ ಅರ್ಧ ಹತ್ತಿದಾಗ ವಾವ್ ಅನ್ಸ್ತು. ವ್ಯೂ ಮಾತ್ರ ಇಲ್ಲಿಂದ ತುಂಬಾನೇ ಹೋಗ್ತಿದೆ. ಸನ್ಸೆಟ್ ನಮ್ಗೆ ಈ ಸೈಡ್ ಸಿಗತ್ತೆ, ಬಟ್ ಆ ಬೆಟ್ಟ ಅಡ್ಡ ಇದೆ. ಇನ್ನೊಂಚೂರು ಮೇಲೆ ಹತ್ತಕ್ಕಿದಲ್ಲ, ನೋಡೋಣ ಅಲ್ಲಿಂದ ಸನ್ಸೆಟ್ ಹೇಗೆ ಕಾಣುತ್ತೆ ಅಂತ ಹೇಳಿ. ಪಕ್ಕದ ಗುಡ್ಡಕ್ಕೆ ಕರಡಿ ಬೆಟ್ಟ ಅಂತ ಹೇಳ್ಬಿಟ್ಟು ಪಿನ್ ಮಾಡಿದ್ದಾರೆ. ಇಲ್ಲಿ ಕರಡಿ ಓಡಾಡೋ ವಿಡಿಯೋಗಳಿದೆ, ಸ್ವಲ್ಪ ಕೇರ್ಫುಲ್ ಆಗಿರಿ, ಕಾಡು ಪ್ರಾಣಿಗಳು ಇದ್ದೇ ಇರತ್ತೆ. ಬೆಟ್ಟ ತುದಿಯಿಂದ ತುಂಬಾ ಒಳ್ಳೆ ವ್ಯೂ ಸಿಕ್ತು. ಸೂರ್ಯ ಬೇರೆ ಮುಳ್ಗೋದ್ರಲ್ಲಿದ್ದ. ರಾಮನಗರದಲ್ಲಿರೋ ಮನೆಗಳು ನೋಡಿ ಒಳ್ಳೆ ಅಣಬೆಗಳಿದ್ದಂಗೆ ಕಾಣುತ್ತೆ. 25 ನಿಮಿಷ ಸಾಕು ನೀವು ಮೇಲ್ ಬರಕ್ಕೆ. ಇಲ್ಲೊಂದು ದೇವಸ್ಥಾನ ಇದೆ, ಆದ್ರೆ ಎಲ್ಲಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ತುಂಬಾ ದೂರ ತನಕ ಖಾಲಿ ಬಂಡೆಗಳೇ ಕಾಣ್ತಾ ಇತ್ತು. ಅದು ನೋಡ್ಕೊಂಡು ಬೆಟ್ಟದ ಇನ್ನೊಂದ್ ಬದಿ ಹೋದಾಗ ಅಲ್ಲಿತ್ತು ಯತಿರಾಜ ಸ್ವಾಮಿ ದೇವಸ್ಥಾನ. ಒಂದ್ ಚಿಕ್ಕ ಗುಹಾಂತರ ದೇವಾಲಯ. ರಾಮಾನುಜಾಚಾರ್ಯರು ಯತಿಯ ರೂಪದಲ್ಲಿ ಇಲ್ಲಿ ಬಂದು ನಿಲ್ಸಿದ್ರಂತೆ. ಪಕ್ಕದಲ್ಲಿ ಒಂದ್ ಚಿಕ್ಕ ಕೊಳನೂ ಇತ್ತು. ಕೈಕಾಲನ್ನು ತೊಳೆಯೋ ಹಾಗಿಲ್ಲ ಅಂತ ಈ ನೀರಲ್ಲಿ. ಇನ್ನೇನ್ ಸೂರ್ಯ ಕೆಂಪಗಾದ, ಸ್ವಲ್ಪ ಬಾಕಿ ಇದಾನೆ ಮುಳುಗಕ್ಕೆ. ಪಾನಿಗೊಂದಷ್ಟು ಬಣ್ಣ ಹಚ್ಚಿ ಭೂಮಿ ಕತ್ಲೆ ಕಡೆ ಮುಖ ಮಾಡ್ತಿತ್ತು. ಈ ದಿನ ಸುಂದರವಾಗಿ ಕಳೀತು. ಬೆಟ್ಟ ಕೆಳಗಿಳಿದ್ ಬಂದ್ ನೋಡಿದ್ರೆ ಯಾವ್ದೋ ಆಸಾಮಿ ಬೈಕ್ ನ ಕದಿಯಕ್ ನೋಡಿದ್ದ. ಬೆಟ್ಟದಿಂದ ಕೆಳಗೆ ಬೆಳಕಿರ್ಬೇಕಾದ್ರೆ ಹಿಡಿದಿದ್ದು. ಇಳಿದು ನೋಡ್ತೀನಿ ಗಾಡಿ ವೈರಿಂಗ್ ಎಲ್ಲ ಹಾಕ್ಬಿಟ್ಟಿದ್ರು. ಪಕ್ಕದಲ್ಲೇ ಊರಿತ್ತು, ಮತ್ತೆ ಆ ಕಡೆ ಈ ಕಡೆ ಊರಿನ ಜನನೂ ಇದ್ರ. ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಕತ್ಲಾಗ್ತಾ ಬಂತಲ್ಲ, ಈಗಲ್ ಬಂದು ಚೆಕ್ ಮಾಡಿದೆ. ಒಂದಷ್ಟು ವೈರ್ ಕಿತ್ತಾಕಿದ್ರಲ್ಲ, ಅದನ್ನ ಫಿಕ್ಸ್ ಮಾಡ್ಬಿಟ್ಟು ಈಗ ಸರಿ ಹೋಯ್ತು. ವೀಕ್ ಡೇಸ್ ಅಲ್ಲಿ ಬಂದು ಗಾಡಿನ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಬಿಡಕ್ ಹೋಗ್ಬೇಡಿ, ರೋಡ್ ಸೈಡ್ ಅಲ್ಲೇ ಬಿಡಿ, ಮತ್ತೆ ಆದಷ್ಟು ಬೇಗ ಹೊರಡಿ ಅಷ್ಟೇ. ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿರೋದು ನಂಗೆ. ಒಳ್ಳೆಯವರು ಕೆಟ್ಟವರು ಬದುಕಿನ ಭಾಗ. ಮತ್ತೆ ಸಿಗ್ತೀನಿ, ಬಾಯ್.